ದರ್ಶನ್ಗೆ ಮತ್ತಷ್ಟು ದಿನ ಜೈಲೇ ಗತಿ. ಜಾಮೀನು ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. 1 ವರ್ಷದ ಒಳಗಡೆ ಪ್ರಕರಣದ ವಿಚಾರಣೆಯನ್ನ ಮಾಡಿ ಮುಗಿಸಬೇಕು. ದರ್ಶನ್ಗೆ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ ಅನ್ನೋದರ ಬಗ್ಗೆ ದರ್ಶನ್ ಪರ ವಕೀಲರು ಕೋರ್ಟ್ ಗಮನಕ್ಕೆ ತರ್ತಾರೆ. ಮೂಲ ಸೌಕರ್ಯ ಕೊಡೋದ್ರ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ. ಜಾಮೀನು ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ಇದು ದೊಡ್ಡ ನಿರಾಸೆ ಇದೆ. ಕೊಲೆ ಆರೋಪಿ ದರ್ಶನ್ ಮತ್ತಷ್ಟು ದಿನ ಜೈಲಿನಲ್ಲೇ ಕಳಿಬೇಕು. ಬೇರೆ ದಾರಿ ಇಲ್ಲ. ಈ ಪ್ರಕರಣದ ವಿಚಾರಣೆ ವಿಳಂಬ ಆಗ್ತಾ ಇದೆ ಅನ್ನೋ ಕಾರಣವನ್ನ ಕೊಟ್ಟು ಜಾಮೀನು ಪಡೆಯಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ರೂ ನಿರಾಸೆ ಆಗಿದೆ. ಇನ್ನು 1 ವರ್ಷಗಳ ಕಾಲ ಜೈಲೇ ಗತಿ ದರ್ಶನ್ಗೆ, ಪ್ರಕರಣದ ವಿಚಾರಣೆ ಮುಗಿಯೋ ತನಕ. ಮುಂದಿನ ವರ್ಷ ಮೇ 15ರ ಒಳಗೆ ಪ್ರಕರಣದ ವಿಚಾರಣೆಯನ್ನ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಇನ್ನು 1 ವರ್ಷಗಳ ಕಾಲ ಈ ಪ್ರಕರಣದ ವಿಚಾರಣೆ ನಿರಂತರವಾಗಿ ನಡೀಬೇಕು. 272 ಸಾಕ್ಷ್ಯಗಳಲ್ಲಿ 10 ಸಾಕ್ಷಿಗಳ ವಿಚಾರಣೆ ಆಗಿದೆ ಈ 7 ತಿಂಗಳಲ್ಲಿ. ವಿಚಾರಣೆ ತುಂಬಾ ನಿಧಾನಗತಿಯಲ್ಲಿ ನಡೀತಾ ಇದೆ. ಹೀಗೆ ವಿಚಾರಣೆ ನಡೆದ್ರೆ ಮತ್ತಷ್ಟು ಸಮಯ ಬೇಕಾಗತ್ತೆ. ಹಾಗಾಗಿ ಜಾಮೀನು ಕೊಡಿ ಅಂತ ಕೇಳಿದ್ದು. ಆದ್ರೆ ಕೋರ್ಟ್ ಹೇಳಿರೋದು ವಿಚಾರಣೆನೇ ಬೇಗ ಮುಗಿಸಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.